ತುಳಸಿ ಅವರೇ, ನೀವಿವತ್ತು ಕೊಟ್ಟಿರೋ ಗಿಫ್ಟ್ಗಳಲ್ಲಿ ಇದು ದಿ ಬೆಸ್ಟ್. ನನ್ನ ಲೈಫಲ್ಲೇ ಸಿಕ್ಕಿರೋ ಬೆಸ್ಟ್ ಗಿಫ್ಟ್. ನಮ್ಮ ಸಿರಿದು ಬರೀ ಹುಡುಗಾಟ. ಯಾಕೆ ಇಷ್ಟು ಒಳ್ಳೆ ಗಿಫ್ಟ್ನ ನನ್ನಿಂದ ಮುಚ್ಚಿಡಬೇಕು ಅಂದ್ಕೊಂಡಿದ್ದೀರಾ? ಹಾಗಲ್ಲ, ಇದೆಲ್ಲ ನಾನು ಯಾವುದೋ ಕಾಲದಲ್ಲಿ. ಅದೇ ಅಲ್ವಾ ಖುಷಿ. ನನಗೆ ಪರಿಚಯನೇ ಇಲ್ದಿದ್ದ ನೀವು ನನ್ನ ಬಗ್ಗೆ ಯೋಚಿಸ್ತಾ ನನ್ನ ಮಾತುಗಳನ್ನು ಅಷ್ಟೊಂದು ಇಷ್ಟಪಡ್ತಾ ನನಗೋಸ್ಕರ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ ಅನ್ನೋದೇ ಖುಷಿ ಅಲ್ವಾ? ನನಗೆ ನೀವು ನನ್ನ ಫ್ಯಾನ್ ಅನ್ನೋದು ಗೊತ್ತಿತ್ತು, ಆದರೆ ಒಂದು ಎಪಿಸೋಡು ಮಿಸ್ ಮಾಡದೆ ಇಷ್ಟು ನೀಟಾಗಿ ಬರ್ಕೊಳ್ಳೋ ಮಟ್ಟಿಗೆ ಅಂತ ಗೊತ್ತಿರಲಿಲ್ಲ. ನಾನು ಆ ಪ್ರೋಗ್ರಾಮ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಹಾಂ, ಇನ್ನೊಂದು ಡೌಟ್ ನನಗೆ. ಹೇಳಿ. ನೀವು ಈಗಲೂ ನನಗೆ ಅಷ್ಟೇ ಫ್ಯಾನ? ಇಲ್ಲ. ಅದಕ್ಕಿಂತ ಸ್ವಲ್ಪ ಹೆಚ್ಚು. ನಿಮಿಷ ಇಟ್ಕೊಳ್ಳಿ. ಇದು ನೆನಪಿದೆಯಾ? ಇದು ನೀವು ನನಗೆ ಮೊದಲನೇ ಸಲ ಬೈ ಮಿಸ್ಟೇಕ್ ಕೊಟ್ಟಿದ್ದು ಹೂವು. ಹೂವು ಒಣಗಿದೆ, ಆದರೆ ಇದನ್ನು ಕೊಟ್ಟಿರೋರ ಮೇಲಿನ ಸ್ನೇಹ, ಪ್ರೀತಿ, ವಿಶ್ವಾಸ ಹಾಗೇ ಇದೆ. ಶೇಷು, ನಾಳೆಯಿಂದ ನಾವು ಬೇರೆ ಕಡೆ ವಾಕಿಂಗ್ ಹೋಗೋಣ, ಬೇರೆ ಪಾರ್ಕ್ಗೆ. ಯಾಕೆ ತತ್ತಣ್ಣ, ಈ ಪಾರ್ಕ್ ಏನಾಗಿದೆ? ನಿನ್ನೆ ಆ ಮುದುಕಿ ಏನಂದ್ಬಿಟ್ಳು ನೋಡು. ನೀನು ನಾನು ತಡಿಬಾರ್ದಾಗಿತ್ತು ಕಣ. ಅವ್ರು ಹೇಳಿದ್ರಲ್ಲಿ ಕೆಲವು ತಪ್ಪಿರ್ಲಿಲ್ಲ ಬಿಡು. ಏನಂದ್ರೆ ಅಯ್ಯೋ 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 ರಾಮ, ನನಗೆ ಹೊಡೆಯೋಷ್ಟು ಧೈರ್ಯ ಬಂತೇನ್ರಿ ನಿಮ್ಗೆ? ಅಯ್ಯೋ ಎಲ್ರು ನೋಡಿ, ಇಲ್ಲಿ ಈ ಉತ್ಕ ನಂಗೆ ಹೊಡ್ತಾ ಇದ್ದಾರೆ. ಅಯ್ಯೋ ನೋಡಿ ಅಮ್ಮ, ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಏನೋ ಕೈ ತಪ್ಪಿ ಆಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ ಅಜ್ಜಿ. ಅಜ್ಜಿನ? ಯಾವಳೋ ಅಜ್ಜಿ? ದತ್ತಣ್ಣನ ಕೇಸ ಇದು. ಶೇಷು, ನೋಡಿದ್ಯಾ ಇವಳು ಅಹಂಕಾರನ? ಇವ್ ಗಂಡ ಅದು ಹೇಗಾರು ಸಹಿಸ್ಕೊಂಡಿದ್ದಾನೋ. ಇವ್ರಿಗೆ ಗಂಡ ಇಲ್ಲ. ನನ್ನ ವಿಷಯ ಬಿಡಿ, ಇವ್ರ ಹೆಂಡತಿ ಅದ್ ಹೆಂಗ್ ಸಹಿಸ್ಕೊಂಡಿದ್ದಾಳೋ ಗೊತ್ತಿಲ್ಲ. ಅಯ್ಯೋ ಅಮ್ಮ, ಇವ್ರ ಹೆಂಡತಿ ಸತ್ತು ಸ್ವರ್ಗ ಸೇರಿ ತುಂಬಾ ವರ್ಷಗಳಾಗೋಯ್ತು. ಅನ್ಕೊಂಡೆ ಇವ್ರ ಕಾಟ ತಡಿಯಕ್ಕಾಗ್ದೆ ಹೋಗಿರ್ಬೇಕು ಅಂತ. ಜಾಸ್ತಿ ಆಯ್ತು ಯಾಕೋ. ನಿಮ್ ಗಂಡ ನಿಮ್ ಕಾಟ ತಡಿಯೋಕ್ಕಾಗದೆ ಹೊರ್ಟೋಗಿರ್ಬೇಕು. ಬಂದ್ಬಿಟ್ರು ಹೇಳೋದಕ್ಕೆ ನನಗೆ. ಸುಮ್ನೆ ಕಾಲ್ ಕೇರ್ಕೊಂಡ್ ಜಗಳಕ್ ಬಂದ್ರೆ ಸರಿ ಇರಲ್ಲ. ಮೇಘದ ಬೆತ್ತು. ನಾನ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬಂದಿದ್ದು. ಸೂರ್ಯ ನಮಸ್ಕಾರ ಮಾಡೋವಾಗ ನೋಡ್ ನಕ್ಕಿದ್ದು ನೀವೇ ಅಲ್ವಾ? ಈಗೇನು ಅಕಸ್ಮಾತ್ ಒಂದು ಏಟ್ ಬಿದ್ದಿರ್ಬೋದಪ್ಪ, ಅದಕ್ಕೆ ಆಕಾಶವನ್ನೇ ತಲೆ ಮೇಲೆ ಬಿದ್ದಾಗ ಆಡ್ತಿದ್ದೀರಾ. ನಿಮ್ಮಂಥವ್ರ ಜೊತೆ ಮಾತಾಡೋರ್ಗೆ ತಲೆಯಲ್ಲಿ ಬುದ್ಧಿ ಇಲ್ಲ. ಏ ಬಾರಿ. ನಿಂತ್ಕೋ. ಬಾ ದತ್ತಣ್ಣ, ಸಾಕು. ಮತ್ತೆ ನಾಳೆ ನೋಡೋಣ. ರತ್ನ, ಅಮ್ಮವ್ರ, ಶಾರ್ವರಿ ಅತ್ತೆ ನಿಂಗೇನೋ ಕೆಲಸ ಹೇಳಿದ್ರಂತಲ್ಲ?
ಈ ಹಿಂದೆ ಔಷಧಿಗೇನೋ ಬೆರೆಸಿದ್ಯಾ, ಅದು 3 ಕಾಸಿಗೂ ಪ್ರಯೋಜನ ಆಗಲಿಲ್ಲ. ಮುಂದೆ ಏನಾದರೂ ಯೋಚನೆ ಮಾಡಿದ್ಯಾ? ಹ್ಞೂ ಅಮ್ಮವ್ರೆ, ಬೇರೆ ಮತ್ತೆ ತಂದಿದ್ದೀನಿ. ಅದು ತುಂಬ ಡೇಂಜರಸ್ ಅಂತೆ. ನನಗೆ ಯಾಕೋ ಭಯ ಆಗ್ತಿದೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ. ನೀನು ಅದ್ರ ಬಗ್ಗೆ ಟೆನ್ಷನ್ ತೊಗೊಬೇಡ. ನೀನು ಕೆಲಸ ಮಾಡು, ಮಿಕ್ಕಿದ್ದು ಏನೇ ಆದರೂ ನಾನು ನೋಡ್ಕೊತೀನಿ. ನನ್ನ ವಿರುದ್ಧ ನಿಂತ್ಕೊಳ್ಳೋರಿಗೆ ಏನು ಗತಿ ಆಗುತ್ತೆ ಅನ್ನೋದಕ್ಕೆ ಇದು ಮೊದಲನೇ ಎಕ್ಸಾಂಪಲ್. ಮೇಘದ ಬಿತ್ತು ಮದರ್ಸ್ ಡೇ ಅಂತ ಇದೆಲ್ಲ ಯಾಕೆ ಮಾಡಿದ್ದಾರೆ ಗೊತ್ತಾ? ಆ ಗ್ರೀಟಿಂಗ್ ಕಾರ್ಡ್ಸು, ಅದೇ ಕೇಕು, ಇವೆಲ್ಲ ಮಾರಾಟ ಆಗಲಿ ಅಂತ. ಅಲ್ಲ, ತಾಯಿ ಮೇಲಿನ ಪ್ರೀತಿ ತೋರಿಸೋದಕ್ಕೆ ಅದು ಒಂದೇ ದಿವಸನ ಇರೋದು. ಇವರೆಲ್ಲ ಈಗೀಗ ಮದರ್ಸ್ ಡೇ ಅಂತ ಶುರು ಹಚ್ಕೊಂಡಿದ್ದಾರೆ. ದುರಂತ ಅಂದರೆ ನಮ್ಮವ್ರು ಕೂಡ ಅವ್ರ ಜೊತೆ ಸೇರಿಕೊಂಡು ಆ ಹೊತ್ತು ತಾಯಿ ಜೊತೆನಲ್ಲಿ ಸೆಲ್ಫಿ ತೆಗೆಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳೆಲ್ಲ ಹಾಕಿಸ್ಕೊಳ್ಳೋದು. ಆದರೆ ಇದೆಲ್ಲ ಮಾಡೋದ್ರ ಬದಲು ಆ ಅಮ್ಮನ ಜೊತೆಯಲ್ಲಿ ಅರ್ಧ ಗಂಟೆ ಪ್ರೀತಿಯಿಂದ ಕಳೀರಪ್ಪ. ಆ ಮದರ್ಸ್ ಡೇ ಅಂತ ಅಂದ್ಬಿಟ್ಟು ಆ ಹೊತ್ತು ಅವಳಿಗೆ ಗ್ರೀಟಿಂಗ್ ಕಾರ್ಡು, ಕೇಕು ಕೊಡದೇ ಇದ್ರೂ ಕೂಡ ನಿಮ್ಮಮ್ಮನ ಜೀವನ ಸಾಗ್ತಾ ಇರುತ್ತೆ, ನಡೆಯುತ್ತೆ. ಆದರೆ ನೀವು ಅವಳ ಜೊತೆಯಲ್ಲಿ ಕಳೆಯೋ ಅರ್ಧ ಗಂಟೆಯ ಪ್ರೀತಿನಲ್ಲಿ ಅವಳ ಜೀವನ ಇರುತ್ತೆ. ಮಾತಾಡ್ದಿದ್ದಣ್ಣ, ನಾನು ಒಂದು ಕ್ಷಣ ಭಾವುಕನಾಗಿಬಿಟ್ಟೆ. ಗೋದಾವರಿ ನಮ್ಮ ಮಗನ ನೆನೆಸ್ಕೊಂಡು ಅಳೋದು ನೆನಪಾಗೋಯ್ತು. ಸಮಾಧಾನ ಮಾಡ್ಕೋ ಶಶು, ಸಮಾಧಾನ ಮಾಡ್ಕೋ. ಅಳ್ತಿರೋದು ಯಾಕೋ? ಏನಿಲ್ಲ, ನಿನ್ನೆ ನೀವು ಜಗಳ ಆಡಿದ್ ನೋಡಿ ಈ ಮನುಷ್ಯ ಪಕ್ಕ ಪಿಶಾಚಿನೇ ಅಂತ ಅನ್ಕೊಂಡಿದ್ದೆ. ಆದರೆ ಇವತ್ತು ನೀವು ಮಾತಾಡಿ ಕೇಳಿ ನಿಂಗೂ ಮನಸ್ಸಿದೆ ಅಂತ ಗೊತ್ತಾಯ್ತು. ನಿಮ್ಮ ಮಾತು ಕೇಳಿ ಏನೋ ನೆನಪಾಯ್ತು. ನಾನು ಹೊರಡಬೇಕು. ಅವ್ರಿಗೆ 2 ಮಕ್ಳಿದ್ದಾರೆ, ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ. ಇವ್ರಿಗೊಂದು ಮನೆ ಮಾಡಿಟ್ಟು ದುಡ್ಡು ಕೊಡ್ತಾರೆ, ಇಲ್ಲಿ ಸದಾ ಬಂದು ನೋಡ್ಕೊಂಡು ಹೋಗ್ತಾರೆ. ಎಷ್ಟು ಮುದ್ದ ಕಾಣ್ತಾ ಇದೆಯಾ ನೀನು. ಅಭಿ ಹೇಳಿ ಮಾಡಿಸಿದ ಜೋಡಿ. ಇಲ್ಲಿ ನೋಡಿ, ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಈ ಫೋಟೋ ಎಲ್ಲ ನೋಡ್ತಾ ಇದ್ರೆ ಇದೆಲ್ಲ ನಿಜಾನ ಅನ್ಸುತ್ತೆ. ಮದುವೆ ಬಂದಿದ್ದು ಗೊತ್ತಾಗ್ಲಿಲ್ಲ, ಮುಗದೆ ಹೋಯ್ತಲ್ವಾ? ಹ್ಞೂ ಅಮ್ಮ, ನಿಮಗೂ ಮಾವನಿಗೂ ಮದುವೆ ಓಡಾಟ ಅಂತಾನೆ ಆಗೋಯ್ತು. ಅದಕ್ಕೆ ದೀಪಿಕಾ ಅಭಿ ಹನಿಮೂನ್ ಮುಗಿಸ್ಕೊಂಡು ಬಂದಾದ್ಮೇಲೆ ನೀವಿಬ್ರು 1-2 ದಿನ ಅಂತ ಆಯಾಗಿ ಸುತ್ತಾಡ್ಕೊಂಡು ಬನ್ನಿ. ನಿಮ್ಮ ಮನ್ಸಿಗೂ ಹಾಯ್ ಅನ್ಸುತ್ತೆ. ಇಲ್ಲಿದ್ರು ಮನ್ಸ್ಗೆ ಹಾಯ್ ಅಂತಾನೆ ಅನ್ಸುತ್ತಲ್ಲ ಪೂರ್ಣಿ? ಅಮ್ಮ, ನಿಮಗೆ ಗೊತ್ತಾಗಲ್ಲ. ನಿಮ್ಮಿಬ್ರಿಗೆ ಅಂತ ಸ್ವಲ್ಪ ಟೈಮ್ ಬೇಡವಾ? ನೀವು ಹೋಗಿ ಬನ್ನಿ, ನಾನು ಹೇಳ್ತೀನಿ. ಔಷಧಿ ತಗೊಂಡ್ಯಾ ನೀನು? ಇಲ್ಲ, ಈಗ ತಗೋಬೇಕು. ಮಾಡೋ ಕೆಲಸ ಮಾಡೋದು ಬಿಟ್ಟು ಇವರೆಲ್ಲ ಮಾತಾಡ್ತೀಯ ನೀವು.
ಇದ್ದಾರೆ? ಹಾ, ತಾತ ಅಲ್ಲೂ ಏನೋ ಪಂಚಾಯಿತಿ ಮಾಡ್ತಿದ್ದಾರೆ ಅನ್ಸುತ್ತೆ ನೋಡಿ. ಪಾಪ, ಯಾಕೆ ಹಾಗೆ ಹೇಳ್ತೀಯ ಪೂರ್ಣಿ? ತಮಾಷೆ ಮಾಡ್ದೆ ಅಮ್ಮ. ತಾತ ಇದ್ರೇನೆ ಇಂಥ ಕಾರ್ಯಕ್ರಮಕ್ಕೆ ಒಂದು ಕಳೆ. ಅವ್ರ ಪುರೋಹಿತರಿಗೂ ಒಂದು ಹೆಸರಿಟ್ಟಿದ್ರಲ್ವ. ಸಮರ್, ಎಣ್ಣೆ ಖಾಲಿ ಆಗಿದೆ ಕಣೋ, ಹಾಗೆ ಮನೆಗೆ ಸ್ವಲ್ಪ ಪ್ರಾವಿಷನ್ಸ್ ತರಬೇಕು. ಹೌದಾ? 2,000 ಕೊಟ್ಟಿದ್ನಲ್ಲ ಬಸ್ಸು, ತರಲಿಲ್ವಾ? ಅದು ಅದು ಈಗ ನೀನು ಹಾಕ್ಕೊಂಡಿದೆಯಲ್ಲ ಶರ್ಟು, ಇದು ಎಣ್ಣೆ ಅಕ್ಕಿ ದುಡ್ಡಿಂದು. ಆಮೇಲೆ ಆ ಬ್ರೌನ್ ಶರ್ಟ್ ಇದೆಯಲ್ಲ, ಅದು ಬೇಳೆ ಮತ್ತು ತರಕಾರಿದು. ಮತ್ತು ಆ ಬ್ಲೂ ಶರ್ಟು. ಹಾಂ, ಗೊತ್ತಾಯ್ತು. ನಾನು ಮನೆ ಖರ್ಚಿಗೆ ಅಂತ ಕೊಟ್ಟಿರೋ ದುಡ್ಡನ್ನೆಲ್ಲ ನನಗೆ ಖರ್ಚು ಮಾಡಿದ್ಯಾ? ಸರಿ, ಈಗ ಮನೆ ಖರ್ಚಿಗೆ ಏನು ಮಾಡೋದು? ನನ್ನ ಅಡ್ವಾನ್ಸ್ ದುಡ್ಡು ಇರಬೇಕಲ್ಲ. ಅದು ನೆನ್ನೆ ಸಿನಿಮಾ ನೋಡಿದ್ದು, ನಿಮ್ಮ ಸಿಲ್ವರು. ಹಾಂ, ಗೊತ್ತಾಯ್ತು. ಅಡ್ವಾನ್ಸ್ ದುಡ್ಡು ಅಂತ ತಂದಿದ್ದನ್ನು ನನಗೆ ಖರ್ಚು ಮಾಡಿದ್ರಾ? ಈಗ ಮನೆ ಖರ್ಚಿಗೆ ಏನು ಮಾಡೋದು? ಏನಾದರೂ ಪಂಚಾಯಿತಿ ಮಾಡಬೇಕಾಗಿತ್ತಾ? ಬೇಡ ತಾತ. ಬಾಸು, ನಿಜ ಹೇಳಬೇಕು ಅಂತಂದರೆ ಖರ್ಚು ಮಾಡಿದ್ದು ಅಡ್ವಾನ್ಸ್ ದುಡ್ಡಲ್ಲ, ಅದೊಂದು ತಾತನೇ ಸಾಲ ಕೊಟ್ಟಿದ್ದು. ಹಾಂ, ತಾತನ? ಸಾಲ ಮಾಡಿ ಶೋಕಿ ಮಾಡೋದು ತಪ್ಪು. ಆದರೆ ಸಾಲ ಮಾಡಿ ಪ್ರೀತಿ ಮಾಡೋದು ತಪ್ಪಲ್ಲ. ಹಾಗಾಗಿ ನಾನು ಕೊಟ್ಟ ಸಾಲಕ್ಕೆ ಬಡ್ಡಿ ಮನ್ನಾ ಮಾಡಿದ್ದೇನೆ ಎಂದು ಈ ಮೂಲಕ ಘೋಷಿಸುತ್ತೇನೆ. ಡನ್ 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 ಡನ್. ಹಾಗೇನೆ ಮನೆ ಖರ್ಚಿಗೆ ಅಂತ ಸಾಲ ಕೊಡ್ತೇನೆ. ಆದರೆ ಈ ಸಾಲಕ್ಕೆ ಬಡ್ಡಿ ಕೊಡಲೇಬೇಕು. ಆಯಿತು ತಾತ, ಥ್ಯಾಂಕ್ ಯು ಸೋ ಮಚ್. ಏನಾಯ್ತು ಪೂರ್ಣಿ? ಏನಿಲ್ಲ. ಅಮ್ಮ, ಯಾಕೆ ಪೂರ್ಣಿ, ಏನಾಯ್ತು? ಅಮ್ಮ ಹೊಟ್ಟೆ ನೋವ್ತಾ ಇದೆ. ಪೂರ್ಣಿ, ಏನಾಯ್ತು? ಅಮ್ಮ, ಅಭಿ, ಅಭಿ, ಶಾರ್ವರಿ ಅವರೇ, ಯಾರಾದ್ರೂ ಬೇಗ ಬನ್ನಿ. ಅದಕ್ಕೆ ಅದಕ್ಕೆ ಏನಾಯ್ತು? ಅದಕ್ಕೆ ಹೊಟ್ಟೆ ಉರಿತಿದೆ. ಅಮ್ಮ, ಹಲೋ ಡಾಕ್ಟರ್, ನಮ್ಮ ಅದಕ್ಕೆ ಡಾಕ್ಟರ್, ಏನಾಯ್ತು ನಮ್ಮ ಪೂರ್ಣಿಗೆ? ಯಾಕಿಷ್ಟು ಒದ್ದಾಡ್ತಾ ಇದ್ದಾಳೆ? ಅವಳು ಒದ್ದಾಡೋದು ನೋಡೋಕ್ಕಾಗ್ತಿಲ್ಲ. ದಯವಿಟ್ಟು ಏನಾದರೂ ಮಾಡಿ ಡಾಕ್ಟರ್. ಸರ್, ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿರೋ ಹಾಗಿದೆ. ದಯವಿಟ್ಟು ನಂಗೆ ಸ್ವಲ್ಪ ಟೈಮ್ ಕೊಡಿ. ಇವಾಗಲೇ ನಾನು ಅವ್ರಿಗೆ ಪೇನ್ ಕಿಲ್ಲರ್ ಕೊಡೋಕ್ಕಾಗಲ್ಲ. ಯಾಕೆಂದರೆ ಮೊದಲು ಅವ್ರು ಏನು ತಿಂದಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಫುಡ್ ಪಾಯ್ಸನ್ ಆಗಿರ್ಬೋದು, ಆದರೆ ಇಷ್ಟು ನಳ್ತಾ ಇರೋದು ನೋಡಿದ್ರೆ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ.
ಮಾಮೂಲಿ ಮನೇಲಿ ಮಾಡಿರೋ ತಿಂಡಿನೇ ತಿಂದಿದ್ದಾಳೆ. ಫುಡ್ ಪಾಯ್ಸನ್ ಹೇಗಾಗುತ್ತೆ? ತಿಂಡಿ ಏನು ತಿಂದ್ರು? ತಿಂಡಿ ಆದ್ಮೇಲೆ ಮತ್ತೇನಾದರೂ ತಿಂದ್ರಾ? ತಿಂಡಿ ಇಡ್ಲಿ ತಿಂದ್ಲು, ಆಮೇಲೆ ನಾನೇ ಜ್ಯೂಸ್ ಮಾಡಿಕೊಟ್ಟೆ ಕುಡಿದ್ಲು. ಬೇರೆ ಏನಾದರೂ ಹೇಳಿದ್ರಾ? ವಾಮಿಟಿಂಗ್ ಸೆನ್ಸೇಷನ್ ಅಂತ ಏನಾದರೂ? ಏನೂ ಇಲ್ಲ, ಬೆಳಗಿಂದ ಆರಾಮಾಗೇ ಇದ್ಲು. ಓಕೆ, ಏನು ಜ್ಯೂಸ್ ಕುಡಿದ್ರು? ಮೂಸಂಬಿ ಜ್ಯೂಸ್ ಕುಡಿದ್ಲು, ಆಮೇಲೆ ಔಷಧಿ ಕುಡಿದ್ಲು. ಔಷಧಿ ಕುಡಿದು 5 ನಿಮಿಷಕ್ಕೆ ಈಗ ಹೊಟ್ಟೆ ಹಿಡ್ಕೊಂಡು ಕಿರ್ಚಕ್ಕೆ ಶುರು ಮಾಡಿದ್ಲು. ಔಷಧಿನಾ? ಏನು ಔಷಧಿ? ಓ, ನೀವದೇನೋ ಔಷಧಿ ಅಂತ ತಂದ್ಕೊಟ್ಟಿದ್ರಲ್ಲ, ಅದನ್ನ ತಗೊಂಡು ಹೀಗಾಗಿದ್ದ? ಅಯ್ಯೋ, ದಿನ ಅದೇ ಔಷಧಿ ತಾನೇ ಪೂರ್ಣಿ ತಗೊಳ್ಳೋದು, ಅದನ್ನೇ ಕೊಟ್ಟೆ. ಇದಕ್ಕೆ ಮೊದಲು ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಪ್ಲೀಸ್ ಈಗ ಮಾತು ಬೇಡ, ಪೇಷಂಟಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಅದೇನು ಔಷಧಿ ಅಂತ ಹೇಳಿ. ಎಲ್ಲಿದೆ ಔಷಧಿ? ಇದನ್ನ ತಕ್ಷಣ ಲ್ಯಾಬಿಗೆ ಕಳಿಸು. ಐ ಥಿಂಕ್ ಇದರಲ್ಲೇನೋ ಮಿಕ್ಸ್ ಆಗಿದೆ ಅನಿಸುತ್ತೆ. ಮಿಕ್ಸಾ? ಅದು ಹೇಗೆ ಸಾಧ್ಯ? ಗೊತ್ತಿಲ್ಲ ಮಾಧವ್ ಅವರೇ, ಅದೇನು ಮಿಕ್ಸ್ ಆಗಿದೆ ಅಂತ ಗೊತ್ತಾದರೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸುಲಭ ಆಗುತ್ತೆ. ಓ ಮೈ ಗಾಡ್, ಏನಾಗ್ತಿದೆ ಇಲ್ಲಿ? ಅಭಿ, ನೀನು ಮೊದಲು ಹೋಗಿ ಅವಿಗೆ ಫೋನ್ ಮಾಡು. ನನಗೆ ಗೊತ್ತಿತ್ತು ಚಿಕ್ಕಮ್ಮ, ಅವತ್ತು ಇವ್ರು ಔಷಧಿ ಅಂದಾಗಲೇ ನಾನು ಬೇಡ ಅಂತ ಹೇಳಿದ್ದೆ. ಇವಾಗ ನೋಡಿ ಏನಾಯ್ತು ಅಂತ. ಅಭಿ, ಡಾಕ್ಟ್ರು ಇವಾಗ ಮಾತಾಡಬಾರ್ದು ಅಂತ ಹೇಳಿದಾರೆ ತಾನೆ. ತುಳಸಿಯವರು ಯಾವಾಗಲೂ ಕೊಡ್ತಾರಲ್ಲ, ಹಾಗೆ ಔಷಧಿ ಕೊಟ್ಟಿದ್ದಾರೆ. ನೀನು ಮೊದಲು ಹೋಗಿ ಅವಿಗೆ ಕಾಲ್ ಮಾಡು. ಸರಿ ಚಿಕ್ಕಮ್ಮ, ಆದರೆ ಅತ್ತಿಗೆಗೆ ಏನಾದರೂ ಆದರೆ ನಿಮ್ಮನ್ನ... ಇದು ಹೀಗೆ ಅಂತ ಇವಾಗಲೇ ಏನು ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಇವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಒಂದು ಇಂಜೆಕ್ಷನ್ ಕೊಟ್ಟಿರ್ತೀನಿ, ಲ್ಯಾಬ್ ರಿಪೋರ್ಟ್ ಬೇಗ ಪ್ರೊಸೆಸ್ ಮಾಡೋಕ್ಕೆ ಹೇಳ್ತೀನಿ. ಆಮೇಲೆ ಟ್ರೀಟ್ಮೆಂಟ್ ಏನು ಅಂತ ನೋಡೋಣ. ಮೇಡಮ್ ಅವ್ರ ಫೋನ್, ಬೇಗ ಬೇಗ ಪಿಕ್ ಮಾಡಿ. ಇವಾಗ ಅವ್ರು ದೊಡ್ಡವರು. ತಲೆ ಹೊರಟೆ. ಹಲೋ ಮಾವ. ಅಯ್ಯೋ, ಅಳ್ತಾ ಇದ್ದೀಯಾ? ಯಾಕೆ ತುಳಸಿ, ಏನಾಯ್ತು? ಆರಾಮಾಗಿದೆಯಾ ತಾನೇ? ಮಾವ, ಅದು ಇವತ್ತು ಮನೆಯಲ್ಲಿ ಅಯ್ಯೋ ದೇವ್ರೆ, ಏನು ಹೇಳ್ತಿದ್ದೀಯ ನೀನು ತುಳಸಿ? ಪಾಪದ ಹುಡುಗಿ ಆ ಗಿರ್ಗಿಟ್ಲೆ. ಅವಳು ಕುಡಿಯೋ ಔಷಧಿಗೆ ಯಾರಮ್ಮ ಬೇರೆ ಏನೋ ಬೆರೆಸ್ತಾರೆ? ಗೊತ್ತಿಲ್ಲ ಮಾವ, ಆ ಔಷಧಿ ನಾನೇ ಕೊಟ್ಟಿದ್ದ ಅವಳಿಗೆ. ನಮ್ಮನೆ ಎದುರುಗಡೆ ಬೀದಿಲಿ ಪಂಡಿತರಿದಾರಲ್ಲ. ಅಲ್ಲಮ್ಮ, ಅವ್ರು ಕೊಡೋ ಔಷಧಿ ಹಾಗೆಲ್ಲ ಆಗೋಕ್ಕೆ ಹ್ಯಾಕ್ ಸಾಧ್ಯ? ಎಷ್ಟು ವರ್ಷದಿಂದ ಕೊಡ್ತಾ ಇದ್ದಾರೆ. ಇಲ್ಲ ತುಳಸಿ, ಎಲ್ಲೋ ಏನೋ ಎಡವಟ್ಟಾಗಿದೆ. ಹೌದು ಮಾವ, ಆದ್ರೆ ಏನಾಯ್ತು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಪೂರ್ಣಿ ಒದ್ದಾಡೋದನ್ನ ನೋಡೋಕ್ಕಾಗ್ತಾ ಇಲ್ಲ. ನಾನು ಏನ್ ಮಾಡ್ಲಿ ಮಾವ? ಒಂದು ಕೆಲಸ ಮಾಡು ತುಳಸಿ, ನೀನು ಔಷಧಿನ ತಕ್ಷಣ ಪಂಡಿತರ ಹತ್ರ ತಗೊಂಡು ಬಾ. ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂತಂದ್ರೆ ಅವರೇ ಅದಕ್ಕೆ ಪರಿಹಾರ ಸೂಚಿಸ್ತಾರೆ. ಸರಿ ಮಾವ, ಹಾಗೆ ಮಾಡ್ತೀನಿ. ನೀ ತಲೆ ಕೆಡಿಸ್ಕೋಬೇಡ ತುಳಸಿ, ನೀನು ಯಾವ ತಪ್ಪು ಮಾಡಿಲ್ಲ. ಆ ಹೆಣ್ಮಗಳು ಕೂಡ ತುಂಬ ಒಳ್ಳೆಯವಳು, ದೇವ್ರಿದ್ದಾನೆ. ಆಯ್ತು ಮಾವ. ಏನಾಯ್ತಾತ? ಪೂರ್ಣಿಗೆ ಏನಾದರೂ ಪ್ರಾಬ್ಲಮಾ? ಹಾಂ, ನಮ್ಮ ತುಳಸಿ ಆ ಗಿರ್ಗಿಟ್ಲೆಗೆ ಪಂಡಿತರ ಹತ್ರ ಅದೇನೋ ಔಷಧಿ ತಗೊಂಡು ಹೋಗಿ ಕೊಟ್ಟಿದ್ಲಂತೆ, ಗರ್ಭಕೋಶ ಗಟ್ಟಿಯಾಗೋದಕ್ಕೆ ಅಂತ. ಇಷ್ಟು ದಿವಸ ಏನೂ ಆಗಿರಲಿಲ್ವಂತೆ. ಈಗ ಇದ್ದಕ್ಕಿದ್ದ ಹಾಗೆ ಏನೋ ಸಮಸ್ಯೆಯಾಗಿ ಆ ಮನೆಯಲ್ಲಿ ಕೆಲವರು ತುಳಸಿನೇ ಇದೆಲ್ಲ ಮಾಡಿದ್ದು ಅನ್ನೋ ಥರ ಮಾತಾಡ್ತಿದ್ದಾರಂತೆ. ಯಾವನಂತ ಮೇಡಮ್ನ ಬೈದವನು?
ಮೇಡಮ್ಮು ತಮ್ಮ ಪ್ರಾಣ ಬಿಡ್ತಾರೆ ಹೊರತು ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋರಲ್ಲ. ಈಗಲೇ ಹೋಗಿ ನನ್ನ ಮಕ್ಳಿಗೆ 4 ತತ್ಕಿ ಮೇಡಮ್ನ ಕರ್ಕೊಂಬರ್ತೀನಿ.